ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗಳು ಫ್ಯಾಮಿಲಿ ಲಾಗ್ ಗೈಸ್. ನೀವು ನೋಡತ್ತೀರಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ. ಸೊ ನಾವು ನಮ್ಮ ಮನೇಲಿ ಮಾಡತ್ತಿದ್ವಿ ನೋಡ್ರಿ. ಆಲ್ಮೋಸ್ಟ್ ಸೀರೆ ಅದೆಲ್ಲ ಉಡಿಸಿ ರೆಡಿ ಮಾಡಿದ್ದೆ. ಇನ್ನೇನು ಜಸ್ಟ್ ಕುಂಕುಮ ಮತ್ತು ಇನ್ನೇನು ಹಣ್ಣೆ ಎಲ್ಲ ಇಟ್ಟಿದ್ದೆ. ಫೈನಲಿ ನೋಡ್ರಿ ಅದ್ರಾಗ ಬೇರೆ ಎಷ್ಟು ಬೆಳಗ್ಗೆ 5:30 to 6:30 ತನಕ ಅಷ್ಟೇ ಟೈಮಿಂಗ್ ಇತ್ತು. ಇಷ್ಟೆಲ್ಲ ಮಾಡಿ ಪೂಜೆ ಮುಗಿಸಿ ಕರೆಕ್ಟು ಅಷ್ಟಾದ್ರೂ ನಾನು ಸ್ವಲ್ಪ ಲೇಟ್ ಆಯ್ತು ರೀ ಪೂಜೆದು. ಯಾಕಂದ್ರೆ ಸಾನು ಬೇರೆ ಸ್ಕೂಲಿಗೆ ಹೊಂಟಿದ್ಲಲ್ಲ, ಮತ್ತು ಅಕ್ಕಿಗೆ ರೆಡಿ ಮಾಡಿ ಸಾನಿಗೆ ಸ್ಕೂಲಿಗೆ ಕಳ್ಸಿದ್ದೀವಿ ನೋಡ್ರಿ. ಯಾರು ನೀನೇ ಹೋಗು. ಸೊ ಗೈಸ್ ಫೈನಲಿ ಪೂಜೆ ಅಂತೂ ಮುಗೀತು. ಇನ್ನು ಮುತ್ತೈತನ ಕೊಡಬೇಕಾಗಿತ್ತಲ್ಲ. ಸೊ ಈಗ ದೊಡ್ಡವ್ರಿಗೆ ಮ್ಯಾರೇಜ್ ಆದವ್ರಿಗೆ ಕರಿಬೇಕಂತಂದ್ರೆ ಸೊ ಎಲ್ಲರೂ ಉಪವಾಸ ಇರ್ತಿದ್ರು. ಹಾಗಾಗಿ ನಾ ಏನು ಮಾಡಿದೆ, ಬಾಲ್ ಮುತ್ತೈದರಿಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ನಮ್ಮ ಮನ್ಯಾಗ ದೀಪ ಹೋಗ್ಬೇಕಿದ್ದಳು ಮತ್ತು ಈಕೆಗೆ ಹೋಗ್ಬೇಕಿ ಕರ್ಕೊಂಡು ಬಂದಿದ್ದೆ ನಮ್ಮ ಅವಿಗೆ. ಇಬ್ಬರಿಗೂ ಸೇರಿ ಮುತ್ತೈತನ ಇದು ಕೊಡಾತಿದ್ದೆ ನೋಡ್ರಿ. ಅಂದ್ರೆ ಪೂಜೆ ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಆಗಿ ಇವ್ರಿಗಂತೂ ಅಡುಗೆ ಮಾಡಬೇಕಾಗಿತ್ತಲ್ಲ, ಮತ್ತು ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಿ ಇವ್ರಿಗಿಷ್ಟು ಕರೆದು ಅರಿಶಿನ ಕುಂಕುಮ ಕೊಡಾತಿದ್ದೆ ನೋಡ್ರಿ. ಸೊ ನನಗೆ ತಿಳಿದ ಮಟ್ಟಿಗೆ ನಾ ಇಷ್ಟು ಮಾಡ್ತೀನಿ. ನೀವು ಹೆಂಗೆ ಮಾಡ್ತೀರಿ ನೋಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹಾಂ ನೋಡಿರಿ ಆ್ಯಕ್ಚುಲಿ ನಮ್ಮ ಸಾನುಗೆ ಕೊಡ್ತಿದ್ದೆ. ಸಾನು ಸ್ಕೂಲಿಗೆ ಹೋಗಿದ್ಲು. ಸಾನು ಆಮೇಲೆ ಇದು ಬಂದು ಫೋಟೋಸ್ ವೀಡಿಯೋಸ್ ನೋಡಿ ಅಮ್ಮ ನನಗೆ ಕೊಟ್ಟಿಲ್ಲ ಅಂಥೇಳಿ ಜಗಳ ತೆಗಿಯತ್ತಿಲ್ಲ. ಲಾಸ್ಟ್ ಟೈಮು ಆಕೆಗೆ ಕೊಟ್ಟಿದ್ದೆ, ಬಿಕಾಸ್ ಅವಾಗ ಇನ್ನೂ ಸ್ಕೂಲಿಗೆ ಹೋಗಿದ್ದಿಲ್ಲ. ಈಗ ಮತ್ತು ಸ್ಕೂಲಿಗೆ ಹೋಗಿಲ್ಲ ಅಂಥೇಳಿ ಇವ್ರಿಗೆ ಕರೆಸ್ಕೊಟ್ಟೆ ನೋಡ್ರಿ. ಏನೋ ಇದೊಂಥರ ಅರಿಶಿನ ಕುಂಕುಮ ಕೊಡೋದು, ಪೂಜೆ ಮಾಡೋದು ಅಂದ್ರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ. ಒಂಥರ ಏನೋ ಫುಲ್ ಮನೆಯೊಳಗೆಲ್ಲ ಪೂಜೆದೆಲ್ಲ ಮಾಡಿರ್ತೀವಿ. ಅದು ನೋಡಿದ್ರೆ ಏನೋ ಭಾಳ ಖುಷಿ ಅನ್ನಿಸ್ತೈತಿ. ಎಲ್ಲ ಮಾಡಿ ಇನ್ನು ಮುತ್ತೈದೆಯರ ಕಾಲದು ಬಿದ್ದು ಇನ್ನು ಊಟಕ್ಕೆ ತಾಟ ಹಚ್ಚಾತಿದ್ದೆ ನೋಡ್ರಿ. ಊಟಕ್ಕೆ ಅವ್ರಂದ್ರು ನಾವಿಬ್ಬರು ಒಂದ್ರಾಗೆ ಊಟ ಮಾಡ್ತೀವಿ ಅಂತ ಹೇಳಂದ್ರು. ಬಿಸಿ ಬಿಸಿ ಹೋಳಿಗೆ, ಹಾಲು ಆ್ಯಂಡ್ ಹಪ್ಪಳ ಅದನ್ನೆಲ್ಲ ಹುರಿದಿದ್ದೆ. ಅಷ್ಟೆಲ್ಲ ಆಗಿ ಸಾಯಂಕಾಲ ನೋಡ್ರಿ ಇದು ಮಳೆ ಸಿಕ್ಕಾಪಟ್ಟಿ ಜೋರು ಬಂತಂದ್ರೆ ನಮ್ಮ ಮನೆ ಮುಂದೆ ನೀರು ಹರಿದವು ನೋಡ್ರಿ. ನಿಜವಾಗ್ಲೂ ಯಪ್ಪ ನೋಡಿ ಶಾಕೆ ಆದ್ವಿ ನಾವಂತ್ರೂ ನೋಡ್ರಿ. ಮಳೆ ಬಂದು ಇಷ್ಟು ನೀರು ಹರಿಯಾಕತ್ತಿದ್ದೆವು ರೋಡ್ ಮೇಲೆ. ಸೊ ಆಮೇಲೆ ಏನು ಮಾಡಿದ್ರಂದ್ರೆ ನಮ್ಮ ಊರಿನ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಆ್ಯಂಡ್ ಇನ್ನೊಬ್ಬರ ಅಧ್ಯಕ್ಷರು ಅಂಥೇಳಿ ಅವರೆಲ್ಲ ಬಂದು ವಿಸಿಟ್ ಮಾಡತ್ತಿದ್ರು. ಅಂದ್ರೆ ಯಾರ್ಯಾರ ಮನೆಗೆ ನೀರು ಹೋಗಿದ್ದಾವ ಆ್ಯಂಡ್ ಏನೇನು ಹಾನಿ ಆಗಾಕತ್ತೈತೆ ಅಂತೇಳಿ ಇಂಥದ್ರಾಗ ಬಂದು ಪಾಪ ಅವರು ಎಲ್ಲ ನೋಡಿ ಅವ್ರಿಗೆ ಸದ್ಯದ ಪೂರ್ತಕ್ಕೆ ಏನಂತಾರೆ ಹೆಲ್ಪ್ ಮಾಡಿದ್ರು. ಅಂದರೆ ಆ ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡತ್ತಿದ್ದಾರೆ ನೋಡ್ರಿ. ಇಷ್ಟು ನೀರು ಫುಲ್ ಮನೆ ಒಳಗೆ ಹೋಗ್ಯಾವ ಪಾಪ. ಸಮ್ಟೈಮ್ಸ್ ನೋಡಿದ್ರೆ ಬಡವ್ರದ್ದು ಎಷ್ಟು ಕಷ್ಟ ಅನಿಸ್ಬಿಡ್ತೈತಿ ನೋಡ್ರಿ. ಎಷ್ಟು ನೀರು ಹರಿಯಾಕತ್ತಾವ ನೋಡ್ರಿ. ಅಲ್ಲಿ ಫುಲ್ಲು ಅರ್ಧ ಕಾಲೇ ಮುಳುಗ್ಯಾವ. ಏನು ಮಳೆ ಒಂದು ಟೈಮ್ ಏನು ಅನಿಸ್ತದ ಬಂದ್ರೆ ಚಲೋ, ರೈತರ ಬೆಳೆ ಎಲ್ಲ ಚಲೋ ಇರ್ತದೆ ಅನಿಸ್ತದ. ಪಾಪ ಮನೆ ಇರ್ಲಾರ್ದವ್ರಿಗಂತೂ ಭಾಳ ತೊಂದರೆ ಆಗ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ್. ಈಗಂತೂ ಎಲ್ಲಿ ಹೋಗಬಾರ್ದು, ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಸೇತುವೆ ಮತ್ತು ಎಲ್ಲ ಗುಡ್ಡ ಅವೆಲ್ಲ ಕುಸಿ ಆಕತ್ತೈತೆ ನೋಡ್ರಿ. ಇಷ್ಟೆಲ್ಲ ಆಗಿನ ನಮ್ಮ ಸಾನು ಇದು ಏನು ಮಾಡ್ಯಾಳ್ರಿ, ಬೋಟ್ ಬಿಡ್ತೀನಿ ಪಪ್ಪ ಅಂಥೇಳಿ ಅವ್ರ ಪಪ್ಪನ ಕಡೆ ಮಾಡಿಸ್ಕೊಂಡು ಹೋಗಿ ಆಕಿ ಬಿಡಾತಾಳ ನೋಡ್ರಿ. ಗೈಸ್ ನಾವು ಸಣ್ಣವ್ರಿದ್ದಾಗ ಹಿಂಗೆ ಮಾಡ್ತಿದ್ವಲ್ಲ. ಅವ್ರ ಪಪ್ಪ ಖುಷಿಯಾಗಿಬಿಟ್ರು. ನಾನು ಸಣ್ಣ ಇದ್ದಾಗ ಹಿಂಗೆ ಮಾಡ್ತಿದ್ದೆ ನೋಡು ಅಂಥೇಳಿ. ಇನ್ನೇನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ಇನ್ನು ಪೂಜೆ ಇಳಿಸ್ಬೇಕಾಗಿತ್ತಲ್ಲ. ಫಸ್ಟ್ ಎದ್ದ ತಕ್ಷಣ ನೋಡಿದೆ ಮೊದಲು ದೇವ್ರ ಮುಂದೆ ದೀಪ ಅದಾವಿಲ್ಲ ಅಂಥೇಳಿ. ದೀಪ ಅಂತೂ ಶಾಂತ ಆಗಿದ್ದಿಲ್ಲ ಇತ್ತು. ಸೊ ನೆಕ್ಸ್ಟ್ ಡೇ ಅವತ್ತೇ ನಮ್ಮದು ನೆಕ್ಸ್ಟ್ ಡೇ ಇನ್ ದ ಸೆನ್ಸ್ 9ನೇ ತಾರೀಕಲ್ಲ ರಕ್ಷಾಬಂಧನ ಇತ್ತು. ಆ್ಯಂಡ್ ನಮ್ಮದು ಆ್ಯನಿವರ್ಸರಿ ಬೇರೆ ಇತ್ತು. ನಮ್ಮ ಮನೆಯವರು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ರು. ಹಾಗಾಗಿ ನಾನು ಜಸ್ಟ್ ಫೋನ್ನಾಗೆ ವಿಶ್ ಮಾಡಿದ್ದೆ. ಇನ್ನು ನಮ್ಮ ತಮ್ಮಗಳು ಇಬ್ಬರಿದ್ರು, ಅವ್ರಿಗೇನೋ ರಾಖಿ ಕಟ್ಟಬೇಕಂಥೇಳಿ ಸೊ ಪೂಜೆ ಇದು ಮಾಡಿ ಇನ್ನು ತಮ್ಮಗಳಿಗೆ ರಾಖಿ ಕಟ್ಟಬೇಕಂಥೇಳಿ ರೆಡಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಯಾಕಂದರೆ ಪೂಜೆ ಬೇರೆ ಇಳಿಸ್ಬೇಕಾಗಿತ್ತಲ್ಲ, ಅವ್ರಿಗೂ ಡ್ಯೂಟಿ ಟೈಮ್ ಆಗಿತ್ತು. ಹಂಗಾಗಿ ತಡಿಯಪ್ಪ ಇದಿಷ್ಟು ಪೂಜೆ ಇಳಿಸಿ ನಿಮ್ಗೆ ಕಟ್ತೀನಿ ಅಂಥೇಳಿ ಇದು ಪೂಜೆ ಒಂದಿಷ್ಟು ಇಳಿಸಾಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ್. ಅಂದರೆ ಈ ಸ್ಟಾರ್ಟಿಂಗ್ ಏನು ಬೆಳಗ್ಗೆ ಒಂದೇ ಸಲ ಏನು ಇಳಿಸಲ್ಲ, ಜಸ್ಟ್ ಅಲ್ಲಿಂದ ಸ್ವಲ್ಪ ಜಾಗ ಹಿಂಗೆ ಮೂವ್ ಮಾಡಿಬಿಡ್ತೀವಿ ನಾವು ಮಂಗಳಾರತಿ ಮಾಡಿ. ಅದನ್ನೆಲ್ಲ ಇಳ್ಸಕ್ಕಂತೂ ಭಾಳ ಬೇಜಾರಾಗಕತ್ತಿತ್ತು. ಅದು ರೆಡಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ವಿ. ಈಗ ಒಂದೇ ಸಲ ಎಲ್ಲ ಇಳಿಸ್ಬೇಕಂಥೇಳಿ ಭಾಳ ಬೇಜಾರಾಗಕತ್ಬಿಟ್ಟಿತ್ತು.
ಮತ್ತೇನು ಅನಿವಾರ್ಯ ಇಳಿಸೇಬೇಕಲ್ಲ. ನೋಡ್ರಿ ಇದು ರಾಖಿ ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಾಪ ಅವರು ಡ್ಯೂಟಿಗೆ ಹೋಗೋರಿದ್ರು. ಇಲ್ಲಪ್ಪ ತಡಿ ಆಯ್ತು ಅಂತ ಹೇಳಿ ರಾಖಿ ಅಷ್ಟಾದರೂ ಅವ್ರಿಗೆ ಪಾಪ ಹಾಫ್ ಆನ್ ಅವರ್ ಲೇಟ್ ಆಗೇ ಬಿಡ್ತದೆ. ಇರಲಿ, ವರ್ಷಕ್ಕೊಂದು ಸಲ ಬರೋದು ರಕ್ಷಾಬಂಧನ ಅಂಥೇಳಿ ಇದು ಮಾಡಿದೆ ನೋಡ್ರಿ. ಸ್ವಂತ ಒಡ ಹುಟ್ಟಿದವರೇ ತಮ್ಮ ಅಂತಲ್ಲ. ಸೊ ನಮಗೆ ಯಾರ್ದು ಅಕ್ಕ ಅಂತೇಳಿ ಸ್ವಂತ ಅಕ್ಕದ ಥರ ಟ್ರೀಟ್ ಮಾಡ್ತಿರ್ತಾರಲ್ಲ, ಅವರು ಕೂಡ ನಮಗೆ ತಮ್ಮನೇ ಅನ್ಬೇಕು. ಈಗ ನೋಡ್ರಿ, ಇವ್ರು ಆ್ಯಕ್ಚುಲಿ ನಾ ಇಲ್ಲಿ ಜಾಸ್ತಿ ಹಚ್ಕೊಂಡಿದ್ದಂತಂದ್ರೆ ಇವರಿಗೆ ಭಾಳ ತಮ್ಮ ಅಂಥೇಳಿ. ನಾ ಏನು ಕೆಲಸ ಹೇಳ್ತೀನಿ ಎಲ್ಲ ಮಾಡ್ತಾರೆ, ನನ್ನ ಮಾತು ಕೇಳ್ತಾರೆ. ಒಂದೊಂದು ಸಲ ಬೈತಿರ್ತೀನಿ ಹಾಗೆ. ಅವ್ರು ಏನೂ ಒಟ್ಟ ಮನಸ್ಸಿಗೆ ಹಚ್ಕೊಳ್ಳಲ್ಲ, ನಮ್ಮ ಅಕ್ಕ ಹಿಂಗೆ ಅಂತಾಳು ಬಿಡು ಅಂಥೇಳಿ. ಸೊ ಇನ್ನೂ ಒಂಥರ ಕಟ್ಟಬೇಕಾದ್ರೆ ಸ್ವಲ್ಪ ಸ್ಯಾಡ್ ಫೀಲಿಂಗ್ ಆಗತ್ತಿತ್ತು. ತಮ್ಮಗಳು ರಕ್ಷಾಬಂಧನ ನಾವು ಅವರಿಗೆ ರಕ್ಷಿಸ್ತೀವಿ ಅಂಥೇಳಿ ಧೈರ್ಯ ಕೊಟ್ಟಂಗೆ ನೋಡ್ರಿ. ರಕ್ಷಾಬಂಧನ ಅದೇ ದಿನನಿತ್ತು, ನಮ್ಮ ಆ್ಯನಿವರ್ಸರಿನೂ ಅದೇ ಡೇನೇ ಇತ್ತು. ಬಟ್ ಆಬ್ವಿಯಸ್ಲಿ ಏನು ಮಾಡಬೇಕು, ನಮ್ಮ ಮನೆಯವ್ರು ಫಂಕ್ಷನ್ಗೆ ಹೋಗಿದ್ರು ಅಂಥೇಳಿ ಜಸ್ಟ್ ವಿಶ್ ಅಷ್ಟೇ ಮಾಡಿದೆ. ಸೆಲೆಬ್ರೇಟ್ ಅಂತೂ ಮಾಡ್ಕೊಳ್ಳಿಲ್ಲ. ಅವ್ರಂದ್ರು ಈಗೇನು ಬೇಡ ಸೆಲೆಬ್ರೇಷನ್, ಒಂದೇ ಸಲ ಬರ್ಡೇ ಆ್ಯಂಡ್ ಇದು ಎರಡು ಒಂದೇ ಸಲ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ರೆ ಸರಿ ಆಯ್ತು ಅಂಥೇಳಿ ಅವ್ರಿಗೆ ಇಷ್ಟು ರಾಖಿ ಕಟ್ಟಿಬಿಟ್ಟೆ ನೋಡ್ರಿ. ಇವನಿಗೆ ನಾ ಕೊಟ್ಟಿದ್ದು 50 ರೂಪಾಯಿನೇ ಹೊಳ್ಳಿ ಇಡಾಕತ್ತಾನ. ಅವ ನಮ್ಮ ತಮ್ಮ ಫೋನ್ಪೇ ಮಾಡ್ದೆ ಬಿಡು, ಬೇಡ ಅಂದ್ರೂ. ಈ ತಮ್ಮ ಭಾಳ ಕೆಟ್ಟ ಜಿಪ್ಪಣದನ್ರಿ ಅವ. ನಾನೇ ಸಾನು ಸ್ಕೂಲಿಗೆ ಹೊಂಟಿದ್ಲು, ಅವಾಗ ಇದು ಆಕಿಗೆ ಬೆಲ್ಟ್ ಅವು ತೊಗೊರೋ ಅಂತ ಹೇಳಿ ಕೊಟ್ಟಿನಿ. ನನಗೆ ಇಟ್ಟ, ನನಗೆ ಅವಾಗ ಫ್ಲ್ಯಾಶ್ ಬಂದಿಲ್ಲ. ಆಮೇಲೆ ಎಲ್ಲಿದಿಟ್ಟೆ ಇವ ಗಿರ್ಮಲ್ ರೊಕ್ಕ ಅಂತೇಳಿ ನೆನಪು. ಅವನಿಗೆ ಕೇಳ್ತೀನಿ ಎಲ್ಲಿದ್ದು ಹೋಗಿರಿ ಅಂತ ನಾ ಅಂದೆ. ನೀವು ಕೊಟ್ಟಿದ್ದೆ ಅಕ್ಕ ಅಂತ ಹೇಳಂದು. ಇಷ್ಟೆಲ್ಲ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ ನೋಡ್ರಿ. ದೀಪ ಬೇರೆ ಬೆಂಗಳೂರು ಹೊಂಟಿದ್ಲು. ನಮ್ಮ ಸಾನು ರಾಖಿ ಕಟ್ತೀನಿ ಅಂತ ಹೇಳಿ ಅದೇ ಜಸ್ಟ್ ಸ್ಕೂಲಿಂದ ಬಂದಿದ್ಲು. ಅಮ್ಮ ನಾ ಯಾರಿಗೆ ರಾಖಿ ಕಟ್ಲಿ ಅನ್ನತ್ತಿದ್ಲ. ವೆರಿ ಗುಡ್. ಸೊ ಅಷ್ಟೊತ್ತಿಗೆ ನಮ್ಮ ಶಶಿ ಬಂದಿದ್ದ, ಬಾರಪ್ಪ ಸಾನು ರಾಖಿ ಕಟ್ತಾಳಂತ ಹೇಳಿ. ಆಯ್ತಕ್ಕ ಬಂದೆ ಅಂತೇಳಿ ಅವನು ಬಂದು ಸಾನನ ಕಡೆ ರಾಖಿ ಕಟ್ಸ್ಕೊಂಡು ಹೋದ. ಆ್ಯಕ್ಚುಲಿ ಸಾನು ಇಟ್ಗಿಗೆ ಹೋಗ್ಬೇಕಂದಿಲ್ಲ, ನಿಖಿಲಿಗೆ ಕಟ್ಬೇಕಂಥೇಳಿ. ಬಟ್ ಸ್ಕೂಲ್ ಬೇರೆ ಇತ್ತಲ್ಲ, ಹಾಗಾಗಿ ಹೋಗಲಿಲ್ಲ. ಇಲ್ಲೇ ನಮ್ಮ ಶಶಿ ಕಟ್ಟಾಳ ನೋಡ್ರಿ ರಾಖಿ. ಎಷ್ಟು ಕ್ಯೂಟಾಗ್ಯದ, ಆರತಿ ಎಲ್ಲ ಬೆಳಗ್ತಾಳೆ ನೋಡ್ರಿ. ಹಾಗೆ ನನಗೆ ಅಂಜಿಕೆ ಬರತ್ತಿತ್ತು ಎಲ್ಲಿ ಇದು ಬೀಳಿಸ್ತಾಳೇನೋ ಅಂಥೇಳಿ. ಸೊ ನಮ್ಮ ನೋಡ್ರಿ ಅಂದರೆ ವರಮಹಾಲಕ್ಷ್ಮಿ ಆ್ಯಂಡ್ ರಕ್ಷಾಬಂಧನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.